ಹಾಯ್ ಹಲೋ ಗೈಸ್, ವೆಲ್ಕಮ್ ಟು PSI ಅಡ್ಡಾ ಯೂಟ್ಯೂಬ್ ಚಾನಲ್. ಸೊ ನಾವು RRB NTPC ಗ್ರ್ಯಾಜುಯೇಟ್ ಆ್ಯಂಡ್ ನಾನ್ ಗ್ರ್ಯಾಜುಯೇಟ್ ಎಕ್ಸಾಮ್ ಪ್ರಿಪರೇಷನ್ ಸಂಬಂಧಪಟ್ಟಂತೆ ಜಿ ಕೆ ಸಿಲೆಬಸ್ನಲ್ಲಿ ಬರ್ತಕ್ಕಂಥ ಸೈನ್ಸ್ ಸಾಮಾನ್ಯ ವಿಜ್ಞಾನದ ಪ್ರತಿದಿನ 20 ಪ್ರಶ್ನೋತ್ತರಗಳನ್ನು ನಾವು ಚರ್ಚೆ ಮಾಡ್ತಾ ಹೋಗ್ತಾ ಇದ್ದೇವೆ. ಇವತ್ತು ಕೂಡ 20 ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ಸೊ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಲೈಕ್ನಿಂದ ನಮಗೆ ಮತ್ತಷ್ಟು ಹೊಸ ವಿಡಿಯೋ ಮಾಡಲು ಮೋಟಿವೇಟ್ ಸಿಕ್ಕಂತಾಗುತ್ತದೆ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿನ್ನೆ ಒಂದು ಪ್ರಶ್ನೆ ಕೊಟ್ಟಿದ್ದೆ, ನಾನು ಕಮೆಂಟ್ ಮಾಡಿ ಅಂತ ಹೋಮ್ವರ್ಕ್ ಕೊಟ್ಟಿದ್ದೆ. ಆ ಪ್ರಶ್ನೆಗೆ ಏನಿದೆಯಪ್ಪ ಅಂತಂದರೆ ನೋಡ್ಕೊಂಡು ತಗೋಣ. ಹೋಮ್ವರ್ಕ್ ಪ್ರಶ್ನೆ: ವಿದ್ಯುತ್ ಬಲ್ಬ್ನಲ್ಲಿ ತಂತಿಯ ದೀರ್ಘಕಾಲಿಕ ಬಾಳಿಕೆಗೆ ಈ ಅನಿಲವನ್ನು ತುಂಬುತ್ತಾರೆ ಅಂತ ಕ್ವಶನ್ ಇತ್ತು. ಆಪ್ಷನ್ ಎ ಹೈಡ್ರೋಜನ್, ಆಪ್ಷನ್ ಬಿ ಆಕ್ಸಿನ್, ಆಪ್ಷನ್ ಸಿ ನೈಟ್ರೋಜನ್, ಆಪ್ಷನ್ ಡಿ ಇಂಗಾಲದ ಡೈಆಕ್ಸೈಡ್. ಈ 21ನೇ ನಿನ್ನಿನ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ನೈಟ್ರೋಜನ್ ಅಂತ ಹೇಳ್ಬೋದು. ಆಪ್ಷನ್ ಸಿ ನೈಟ್ರೋಜನ್. ನಿನ್ನೆ ತುಂಬ ಜನ ಆಪ್ಷನ್ ಸಿ ನೈಟ್ರೋಜನ್ ಅಂತ ಕಮೆಂಟ್ ಮಾಡಿದ್ದೀರಾ. ತಮ್ಮೆಲ್ಲರಿಗೂ ಧನ್ಯವಾದಗಳು. ಇನ್ನು ಯಾರು ಇದು ಪಾರ್ಟ್ 3 ವಿಡಿಯೋ, ಅದು ಪಾರ್ಟ್ 3 ವಿಡಿಯೋ ಯಾರು ನೋಡಿಲ್ಲ, ಇಲ್ಲಿ ಮೇಲ್ಗಡೆ ಐ ಬಟನ್ನಲ್ಲಿ ಆ ಪಾರ್ಟ್ 3ದು ವಿಡಿಯೋನ ಬರುತ್ತೆ. ಈ ವಿಡಿಯೋ ಕಂಪ್ಲೀಟ್ ಆದ ತಕ್ಷಣ ಆ ವಿಡಿಯೋ ನೋಡ್ಕೊಂಡು. ಸೊ ಕಂಟಿನ್ಯೂ ಮಾಡೋಣ ಇವತ್ತಿನ ತರಗತಿಯನ್ನು. ಮೊದಲನೇ ಪ್ರಶ್ನೆ: ಒಂದು ಏಕಮಾನ ಸಮಯದಲ್ಲಿ ನಿರ್ದಿಷ್ಟ ಕ್ಷೇತ್ರದ ಮೂಲಕ ಪ್ರವಹಿಸುವ ಆವೇಶಗಳ ಪರಿಣಾಮವನ್ನು ಹೀಗೆಂದು ಕರೆಯುತ್ತಾರೆ. ಪ್ರಶ್ನೆ ಏನಿದೆ ಇನ್ನೊಂದು ಸತಿ ನೋಡೋಣ. ಸೊ ಮೊದಲನೇ ಪ್ರಶ್ನೆ ಇನ್ನೊಂದು ಸತಿ ರಿಪೀಟ್ ಮಾಡ್ತೀವಿ ನೋಡಿ. ಒಂದು ಏಕಮಾನ ಸಮಯದಲ್ಲಿ ನಿರ್ದಿಷ್ಟ ಕ್ಷೇತ್ರದ ಮೂಲಕ ಪ್ರವಹಿಸುವ ಅವಶೇಷಗಳ ಪರಿಣಾಮವನ್ನು ಹೀಗೆಂದು ಕರೆಯುತ್ತಾರೆ ಅಂತ ಕ್ವಶನ್ ಕೇಳಿದ್ದಾನೆ. ಆಪ್ಷನ್ ಎ ವಿದ್ಯುತ್ ಪ್ರವಾಹ, ಆಪ್ಷನ್ ಬಿ ಆವೇಶ, ಆಪ್ಷನ್ ಸಿ ವಿಭವಾಂತರ, ಆಪ್ಷನ್ ಡಿ ಜೌಲ್. ಈ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ವಿದ್ಯುತ್ ಪ್ರವಾಹ ಸರಿಯಾದ ಉತ್ತರ. ಆಪ್ಷನ್ ಎ ಸರಿಯಾದ ಉತ್ತರ. ಇನ್ನು ಎರಡನೇ ಪ್ರಶ್ನೆ ಕಡೆ ಬರೋದಾದರೆ ಹೀಗಿದೆ ಎರಡನೇ ಪ್ರಶ್ನೆ. ಒಂದು ನಿಮಿಷ. ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಲು ಬಳಸುವ ಸೂತ್ರ ಅಂತ ಕೇಳಿದ್ದಾನೆ. ಆಪ್ಷನ್ ಎ I=T/Q, ಆಪ್ಷನ್ ಬಿ I=Q/T, ಆಪ್ಷನ್ ಸಿ T=IQ, ಆಪ್ಷನ್ ಡಿ I=QT. ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಎರಡನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿ ಉತ್ತರ. ವಿದ್ಯುತ್ ಪ್ರವಾಹ ಕಂಡುಹಿಡಿಯಲು ಬಳಸುವ ಸೂತ್ರ ಏನಪ್ಪ ಅಂತಂದ್ರೆ ಆಪ್ಷನ್ ಬಿ I=Q/T ಅಂತ ಕರೆಯುತ್ತೇವೆ. ಮೂರನೇ ಪ್ರಶ್ನೆ: ವಿದ್ಯುತ್ ಆವೇಶದ SI ಏಕಮಾನ ಅಂದರೆ ಯಾವುದಪ್ಪ ಅಂತ ಕೇಳಿದ್ದಾನೆ. ಆಪ್ಷನ್ ಎ ಜೌಲ್, ಆಪ್ಷನ್ ಬಿ ಕೂಲಂಬ್, ಆಪ್ಷನ್ ಸಿ ಆಂಪಿಯರ್, ಆಪ್ಷನ್ ಡಿ ಓಮ್. ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೂಲಂಬ್ ಆಗಿದೆ ಅಂತ ಹೇಳ್ಬೋದು. ಆಪ್ಷನ್ ಬಿ ಮೂರನೇ ಪ್ರಶ್ನೆಗೆ ಆಪ್ಷನ್ ಬಿ ಕೂಲಂಬ್ ಅನ್ನು ವಿದ್ಯುತ್ ಆವೇಶದ SI ಅಥವಾ ಏಕಮಾನ ಅಂತ ಕರೆಯುತ್ತಾರೆ, ಕೂಲಂಬ್. ಇನ್ನು ನಾಲ್ಕನೇ ಪ್ರಶ್ನೆ ಕಡೆ ಬರೋದಾದರೆ ನಾಲ್ಕನೇ ಪ್ರಶ್ನೆ: ವಿದ್ಯುತ್ ಪ್ರವಾಹದ SI ಏಕಮಾನ ಯಾವುದು ಅಂತ ಕೇಳಿದ್ದಾನೆ. ಆಪ್ಷನ್ ಎ ಜೌಲ್, ಆಪ್ಷನ್ ಬಿ ಕೂಲಂಬ್, ಆಪ್ಷನ್ ಸಿ ಆಂಪಿಯರ್, ಆಪ್ಷನ್ ಡಿ ಓಮ್. ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಂಪಿಯರ್. ವಿದ್ಯುತ್ ಪ್ರವಾಹದ SI ಮೂಲಮಾನ ಯಾವುದಪ್ಪ ಅಂತಂದ್ರೆ ಆಂಪಿಯರ್. ಆಪ್ಷನ್ ಸಿ ಸರಿ ಉತ್ತರ. ಇನ್ನು ನಾಲ್ಕನೇ ಪ್ರಶ್ನೆ ಕಡೆ ಬರೋದಾದರೆ ನಾಲ್ಕನೇ ಪ್ರಶ್ನೆ ಹೀಗಿದೆ. ಕ್ಷಮಿಸಿ. ಐದನೇ ಪ್ರಶ್ನೆ ಹೀಗಿದೆಯಪ್ಪ ಅಂತಂದರೆ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ದರವನ್ನು ಅಳೆಯಲು ಬಳಸುವ ಉಪಕರಣ ಯಾವುದು ಅಂತ ಕೇಳಿದ್ದಾನೆ. ಆಪ್ಷನ್ ಎ ವೋಲ್ಟಾಮೀಟರ್, ಆಪ್ಷನ್ ಬಿ ಅಮೀಟರ್, ಆಪ್ಷನ್ ಸಿ ರಿಯೋಸ್ಟ್ಯಾಟ್, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಮೀಟರ್. ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ದರವನ್ನು ಅಳೆಯಲು ಅಮೀಟರ್ ಎಂಬ ಉಪಕರಣವನ್ನು ಬಳಸುತ್ತಾರೆ ಅಂತ ಹೇಳ್ಬೋದು. ಸರಿಯಾದ ಉತ್ತರ ಆಪ್ಷನ್ ಬಿ.
ಇನ್ನು 6ನೇ ಪ್ರಶ್ನೆ ಕಡೆ ಬರೋದಾದರೆ 6ನೇ ಪ್ರಶ್ನೆ ಅಮೀಟರ್ ಅನ್ನು ಮಂಡಲದಲ್ಲಿ ಯಾವಾಗಲೂ ಈ ಕ್ರಮದಲ್ಲಿ ಜೋಡಿಸುತ್ತಾರೆ. ಆಪ್ಷನ್ ಎ ಸಮಾನಾಂತರ ಜೋಡಣೆ, ಆಪ್ಷನ್ ಬಿ ಸರಣಿ ಜೋಡಣೆಯಲ್ಲಿ, ಆಪ್ಷನ್ ಸಿ ಮೇಲಿನ ಎರಡೂ ರೀತಿಯಲ್ಲಿ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. 6ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಸರಣಿ ಜೋಡಿಯಲ್ಲಿ ಜೋಡಿಸಿರುತ್ತಾರೆ. 6ನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿ ಉತ್ತರ. 7ನೇ ಪ್ರಶ್ನೆ ಕಡೆ ಬರೋದಾದರೆ 7ನೇ ಪ್ರಶ್ನೆ ಇದರ ಸಹಾಯದಿಂದ ಮಂಡಲದಲ್ಲಿ ವಿಭವಾಂತರವನ್ನು ಸೃಷ್ಟಿಸಬಹುದು ಅಂತ ಕೇಳಿದ್ದಾನೆ. ಆಪ್ಷನ್ ಎ ಪೆನ್ಸಿಲ್ನಿಂದ, ಆಪ್ಷನ್ ಬಿ ವಾಹಕದಿಂದ, ಆಪ್ಷನ್ ಸಿ ವಿದ್ಯುತ್ ಕೋಶದಿಂದ, ಆಪ್ಷನ್ ಡಿ ನೀರಿನಿಂದ. 7ನೇ ಪ್ರಶ್ನೆಗೆ ಆಪ್ಷನ್ ಸಿ ವಿದ್ಯುತ್ ಕೋಶದಿಂದ ಸರಿ ಉತ್ತರ ಆಗಿದೆ. ಒಂದು ನಿಮಿಷ. ಆಪ್ಷನ್ ಸಿ ವಿದ್ಯುತ್ ಕೋಶದಿಂದ. ಏನು ವಿದ್ಯುತ್ ಕೋಶದಿಂದಪ್ಪ ಅಂತಂದ್ರೆ ವಿದ್ಯುತ್ ಕೋಶದ ಸಹಾಯದಿಂದ ಮಂಡಲದಲ್ಲಿ ವಿಭವಾಂತರವನ್ನು ಸೃಷ್ಟಿ ಮಾಡ್ಬೋದು. ಸರಿ ಉತ್ತರ ಆಪ್ಷನ್ ಸಿ ವಿದ್ಯುತ್ ಕೋಶದಿಂದ. 8ನೇ ಪ್ರಶ್ನೆ ವಿಭವಾಂತರದ SI ಏಕಮಾನ ಯಾವುದು ಅಂತ ಕೇಳಿದ್ದಾನೆ. ಆಪ್ಷನ್ ಎ ವೋಲ್ಟ್, ಆಪ್ಷನ್ ಬಿ ಕೂಲಂಬ್, ಆಪ್ಷನ್ ಸಿ ಆಂಪಿಯರ್, ಆಪ್ಷನ್ ಡಿ ಓಮ್. 8ನೇ ಪ್ರಶ್ನೆ ಇನ್ನೊಂದು ಸತಿ ರಿಪೀಟ್ ಮಾಡ್ತೀನಿ ನೋಡಿ. ವಿಭವಾಂತರದ SI ಏಕಮಾನ ಯಾವುದು ಅಂತ ಕೇಳಿದ್ದಾನೆ 8ನೇ ಪ್ರಶ್ನೆ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ವೋಲ್ಟ್ ಆಗಿದೆ ಅಂತ ಹೇಳ್ಬೋದು. 8ನೇ ಪ್ರಶ್ನೆಗೆ ಆಪ್ಷನ್ ಎ ಸರಿ ಉತ್ತರ. ಇನ್ನು 9ನೇ ಪ್ರಶ್ನೆ ಕಡೆ ಬರೋದಾದರೆ 9ನೇ ಪ್ರಶ್ನೆ ಎರಡು ಬಿಂದುಗಳ ನಡುವಿನ ವಿಭವಾಂತರವನ್ನು ಕಂಡುಹಿಡಿಯಲು ಬಳಸುವ ಸೂತ್ರ ಯಾವುದು ಅಂತ ಕೇಳಿದ್ದಾನೆ. ಬಳಸುವ ಸೂತ್ರ ಯಾವುದು ಅಂತ ಕ್ವಶನ್ ಕೇಳಿದ್ದಾನೆ. ಆಪ್ಷನ್ ಎ V = W/Q, ಆಪ್ಷನ್ ಬಿ W = Q/V, ಆಪ್ಷನ್ ಸಿ V = Q/W, ಆಪ್ಷನ್ ಡಿ Q = V/W. 9ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ V = W/Q ಅಂತ ಹೇಳ್ಬೋದು. 9ನೇ ಪ್ರಶ್ನೆಗೆ ಆಪ್ಷನ್ ಎ ಸರಿ ಉತ್ತರ. ಇನ್ನು 10ನೇ ಪ್ರಶ್ನೆ ಕಡೆ ಬರೋದಾದರೆ 10ನೇ ಪ್ರಶ್ನೆ ವೋಲ್ಟಾಮೀಟರ್ ಅನ್ನು ವಿದ್ಯುತ್ ಮಂಡಲದಲ್ಲಿ ಯಾವಾಗಲೂ ಈ ಕ್ರಮದಲ್ಲಿ ಜೋಡಿಸುತ್ತಾರೆ. ಆಪ್ಷನ್ ಎ ಸಮಾನಾಂತರ ಜೋಡಣೆಯಲ್ಲಿ, ಆಪ್ಷನ್ ಬಿ ಸರಣಿ ಜೋಡಣೆಯಲ್ಲಿ, ಆಪ್ಷನ್ ಸಿ ಮೇಲಿನ ಎರಡೂ ರೀತಿಯಲ್ಲಿ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. 10ನೇ ಪ್ರಶ್ನೆ ಇನ್ನೊಂದ್ಸತಿ ಓದಿ ನೋಡಿ. ವೋಲ್ಟಾಮೀಟರ್ ಅನ್ನು ಮಂಡಲದಲ್ಲಿ ಯಾವಾಗಲೂ ಈ ಕ್ರಮದಲ್ಲಿ ಜೋಡಿಸುತ್ತಾರೆ ಅಂತ ಕೇಳಿದ್ದಾನೆ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸಮಾನಾಂತರ ಅಥವಾ ಸಮಾಂತರ ಜೋಡಣೆಯಲ್ಲಿ ಜೋಡಿಸಿರುತ್ತಾರೆ. 10ನೇ ಪ್ರಶ್ನೆಗೆ ಆಪ್ಷನ್ ಎ ಸರಿ ಉತ್ತರ ಆಗಿದೆ ಅಂತ ಹೇಳ್ಬೋದು. ಆಪ್ಷನ್ ಎ ಸರಿ ಉತ್ತರ. ಒಂದು ನಿಮಿಷ ಇರಿ. 10ನೇ ಪ್ರಶ್ನೆಗೆ ಆಪ್ಷನ್ ಎ ಸಮಾನಾಂತರ ಜೋಡಣೆಯಲ್ಲಿ ಸರಿ ಉತ್ತರ. ಇನ್ನು 11ನೇ ಪ್ರಶ್ನೆ ಕಡೆ ಬರುವುದಾದರೆ ಓಮ್ನ ನಿಯಮದ ಸೂತ್ರ ಏನು ಅಂತ ಕೇಳಿದ್ದಾನೆ. ಓಮ್ನ ನಿಯಮದ ಸೂತ್ರ ಏನಪ್ಪ ಅಂತಂದು ಪ್ರಶ್ನೆ ಕೇಳಿದ್ದಾನೆ. ಆಪ್ಷನ್ ಎ Q = I/T, ಆಪ್ಷನ್ ಬಿ V = W/Q, ಆಪ್ಷನ್ ಸಿ V = IR, ಆಪ್ಷನ್ ಡಿ R = VI. 11ನೇ ಪ್ರಶ್ನೆ ಏನಪ್ಪ ಅಂತಂದ್ರೆ ಓಮ್ನ ನಿಯಮದ ಸೂತ್ರ ಯಾವುದು ಅಂತ ಕೇಳಿದ್ದಾನೆ. 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ V = IR ಅಂತ ಸರಿ ಉತ್ತರ ಆಗಿದೆ. 3ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ. ಇನ್ನು 11ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ. ಇನ್ನು 12ನೇ ಪ್ರಶ್ನೆ ಕಡೆ ಬರೋದಾದರೆ 12ನೇ ಪ್ರಶ್ನೆ ರೋಧದ SI ಏಕಮಾನ ಯಾವುದು ಅಂತ ಕೇಳಿದ್ದಾನೆ. ಏನು 12ನೇ ಪ್ರಶ್ನೆ ರೋಧದ SI ಏಕಮಾನ ಯಾವುದು ಅಂತ ಕೇಳಿದ್ದಾನೆ. ಆಪ್ಷನ್ ಎ ವೋಲ್ಟ್, ಆಪ್ಷನ್ ಬಿ ಕೂಲಂಬ್, ಆಪ್ಷನ್ ಸಿ ಆಂಪಿಯರ್, ಆಪ್ಷನ್ ಡಿ ಓಮ್. 12ನೇ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಡಿ ಓಮ್ ಆಗಿದೆ. ರೋಧದ SI ಏಕಮಾನ ಓಮ್ ಆಗಿದೆ ಅಂತ ಹೇಳ್ಬೋದು. 12ನೇ ಪ್ರಶ್ನೆಗೆ ಆಪ್ಷನ್ ಡಿ ಸರಿ ಉತ್ತರ. 13ನೇ ಪ್ರಶ್ನೆ ಒಂದು ವಾಹಕದಲ್ಲಿ ಪ್ರವಹಿಸುವ ವಿದ್ಯುತ್ ಪ್ರವಾಹವು ಅದರ ರೋಧಕ್ಕೆ ಡ್ಯಾಶ್ ಅಂತ ಕೊಟ್ಟಿದ್ದಾನೆ. ಅದರ ರೋಧಕ್ಕೆ ಡ್ಯಾಶ್ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಎ ನೇರ ಅನುಪಾತದಲ್ಲಿರುತ್ತದೆ, ಆಪ್ಷನ್ ಬಿ ವಿಲೋಮ ಅನುಪಾತದಲ್ಲಿರುತ್ತದೆ, ಆಪ್ಷನ್ ಸಿ ಸಮಾನುಪಾತದಲ್ಲಿರುತ್ತದೆ, ಆಪ್ಷನ್ ಡಿ ದ್ವಿಗುಣವಾಗಿರುತ್ತದೆ. 13ನೇ ಪ್ರಶ್ನೆ ಇನ್ನೊಂದು ಹೇಳ್ತೀನಿ ನೋಡಿ. ಒಂದು
ವಾಹಕದಲ್ಲಿ ಪ್ರವಹಿಸುವ ವಿದ್ಯುತ್ ಪ್ರವಾಹವು ಅದರ ರೋಧಕ್ಕೆ ಡ್ಯಾಶ್ ಆಗಿದೆ. ಆಪ್ಷನ್ ಎ ನೇರ ಅನುಪಾತದಲ್ಲಿರುತ್ತದೆ, ಆಪ್ಷನ್ ಬಿ ವಿಲೋಮ ಅನುಪಾತದಲ್ಲಿರುತ್ತದೆ, ಆಪ್ಷನ್ ಸಿ ಸಮಾನುಪಾತದಲ್ಲಿರುತ್ತದೆ, ಆಪ್ಷನ್ ಡಿ ದ್ವಿಗುಣವಾಗಿರುತ್ತದೆ. 13ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ ವಿಲೋಮ ಅನುಪಾತದಲ್ಲಿರುತ್ತದೆ. ಆಪ್ಷನ್ ಬಿ ವಿಲೋಮ ಅನುಪಾತದಲ್ಲಿರುತ್ತದೆ ಅಂತ ಹೇಳ್ಬೋದು. ಇನ್ನು 14ನೇ ಪ್ರಶ್ನೆ ಕಡೆ ಬರೋದಾದರೆ ವಿದ್ಯುತ್ ವಿಭವಾಂತರದ ಮೂಲವನ್ನು ಬದಲಾಯಿಸದೆ ವಿದ್ಯುತ್ ಪ್ರವಾಹವನ್ನು ನಿಯಂತ್ರಿಸುವ ಉಪಕರಣಕ್ಕೆ ಹೀಗೆನ್ನುತ್ತಾರೆ. ಆಪ್ಷನ್ ಎ ವೋಲ್ಟಾಮೀಟರ್, ಆಪ್ಷನ್ ಬಿ ಅಮೀಟರ್, ಆಪ್ಷನ್ ಸಿ ರಿಯೋಸ್ಟಾರ್, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. 14ನೇ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಸಿ ರಿಯೋಸ್ಟಾರ್ ಅಂತ ಹೇಳ್ಬೋದು. ಏನಪ್ಪ ಅಂತಂದ್ರೆ ವಿದ್ಯುತ್ ವಿಭವಾಂತರದ ಮೂಲವನ್ನು ಬದಲಾಯಿಸದೆ ವಿದ್ಯುತ್ ಪ್ರವಾಹವನ್ನು ನಿಯಂತ್ರಿಸುವ ಉಪಕರಣಕ್ಕೆ ರಿಯೋಸ್ಟಾರ್ ಅಂತ ಕರೆಯುತ್ತಾರೆ. 15ನೇ ಪ್ರಶ್ನೆ ಬರೋಕ್ಕಿಂತ ಮುಂಚೆ ನಮ್ಮ ಅನೇಕಪ್ಪ ಅಂತಂದ್ರೆ ಕೆಲವೊಂದಿಷ್ಟು ವೀಡಿಯೋಸ್ಗಳು ಮಾಡಿದ್ದೀವಿ. ನಾವು 19-20 ವೀಡಿಯೋಸ್ ಮಾಡಿದ್ದೀವಿ. ಯಾವ್ಯಾವ ಕ್ಯಾಟಗರಿಲಪ್ಪ ಅಂತಂದರೆ ಈ ಪಾಲಿಟಿ ಮೀನ್ಸ್ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಮತ್ತಪ್ಪ ಅಂತಂದ್ರೆ ಭಾರತದ GK ಜನರಲ್ ನಾಲೆಜ್ಗೆ ಸಂಬಂಧಪಟ್ಟಂತೆ ಮತ್ತು ಭಾರತದ ಮತ್ತು ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿಡಿಯೋಗಳನ್ನು ನಾವು ಮಾಡಿದ್ದೇವೆ. ಆ ವಿಡಿಯೋವನ್ನು ಇಲ್ಲಿ ಮೇಲ್ಗಡೆ ಐ ಬಟನ್ ಕಾಣ್ತಾ ಇದೆಯಲ್ಲ, ಇಲ್ಲಿ ಅಪ್ಲೋಡ್ ಆಗಿರುತ್ತದೆ ಮತ್ತು ಈ ವಿಡಿಯೋದ ಕೊನೆಯ ಎಂಡ್ನಲ್ಲಿಯೂ ಸಹ ಆ ವಿಡಿಯೋಗಳು ಆ ವಿಡಿಯೋನ ಪ್ಲೇಲಿಸ್ಟ್ ಸ್ಕ್ರೀನ್ನ ಮೇಲ್ಗಡೆ ಬರುತ್ತದೆ. ಇದಾದ ನಂತರ ಆ ವಿಡಿಯೋಗಳನ್ನು ನೋಡಿ ಹಾಗೂ ಏನಾದರೂ ತಪ್ಪಾದಲ್ಲಿ ಕಮೆಂಟ್ ಮಾಡಿ ನಾವು ಮತ್ತೆ ಸುಧಾರಿಸಿಕೊಂಡು ಇನ್ನೂ ವಿವಿಧ ರೀತಿಯಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡುತ್ತೇವೆ. ಥ್ಯಾಂಕ್ ಯು. ಇನ್ನು 15ನೇ ಪ್ರಶ್ನೆ ಕಡೆ ಬರೋದಾದರೆ 15ನೇ ಪ್ರಶ್ನೆ ಹೀಗಿದೆ. ಯಾವುದೇ ಏಕರೂಪ ಲೋಹೀಯ ವಾಹಕದ ರೋಧ ಅದರ ಉದ್ದಕ್ಕೆ ಆಪ್ಷನ್ ಎ ನೇರ ಅನುಪಾತದಲ್ಲಿರುತ್ತದೆ, ಆಪ್ಷನ್ ಬಿ ವಿಲೋಮ ಅನುಪಾತದಲ್ಲಿರುತ್ತದೆ, ಆಪ್ಷನ್ ಸಿ ಸಮಾನುಪಾತದಲ್ಲಿರುತ್ತದೆ, ಆಪ್ಷನ್ ಡಿ ದ್ವಿಗುಣವಾಗಿರುತ್ತದೆ. 15ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ನೇರ ಅನುಪಾತದಲ್ಲಿರುತ್ತದೆ ಅಂತ ಹೇಳ್ಬೋದು. 15ನೇ ಪ್ರಶ್ನೆಗೆ ಆಪ್ಷನ್ ಎ ಸರಿ ಉತ್ತರ. ಇನ್ನು 16ನೇ ಪ್ರಶ್ನೆ ಕಡೆ ಬರೋದಾದರೆ ರೋಧಶೀಲತೆಯ SI ಏಕಮಾನ ಯಾವುದು? 16ನೇ ಪ್ರಶ್ನೆ ರೋಧಶೀಲತೆಯ SI ಏಕಮಾನ ಯಾವುದು? ಆಪ್ಷನ್ ಎ ವೋಲ್ಟ್, ಆಪ್ಷನ್ ಬಿ ಕೂಲಂಬ್, ಆಪ್ಷನ್ ಸಿ ಆಂಪಿಯರ್, ಆಪ್ಷನ್ ಡಿ ಓಮ್ ಮೀಟರ್. 16ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಡಿ ಓಮ್ ಮೀಟರ್ ಅಂತ ಹೇಳ್ಬೋದು. ರೋಧಶೀಲತೆ ಏಕಮಾನ ಓಮ್ ಮೀಟರ್ ಅಂತ ಹೇಳ್ಬೋದು. ಇನ್ನು 17ನೇ ಪ್ರಶ್ನೆ ಮಿಶ್ರಲೋಹಗಳನ್ನು ಇಸ್ತ್ರಿ ಪೆಟ್ಟಿಗೆ ತಯಾರಿಕೆಯಲ್ಲಿ ಬಳಸುತ್ತಾರೆ ಏಕೆಂದರೆ ಆಪ್ಷನ್ ಎ ಮಿಶ್ರಲೋಹಗಳ ರೋಧಶೀಲತೆ ಹೆಚ್ಚಾಗಿರುತ್ತದೆ, ಆಪ್ಷನ್ ಬಿ ಮಿಶ್ರಲೋಹಗಳು ಹೆಚ್ಚಿನ ತಾಪಮಾನದಲ್ಲಿ ಅಥವಾ ತಾಪದಲ್ಲಿ ಸುಲಭವಾಗಿ ದಹಿಸುವುದಿಲ್ಲ, ಆಪ್ಷನ್ ಸಿ ಮೇಲಿನ ಎರಡೂ ಸರಿ, ಆಪ್ಷನ್ ಡಿ ಮೇಲಿನ ಎರಡೂ ತಪ್ಪು. 17ನೇ ಪ್ರಶ್ನೆಗೆ ಆಪ್ಷನ್ ಸಿ ಮೇಲಿನ ಎರಡು ಸರಿಯಾದ ಉತ್ತರ ಆಗಿದೆ ಅಂತ ಹೇಳ್ಬೋದು. ಏನಪ್ಪ ಅಂತಂದ್ರೆ ಮಿಶ್ರಲೋಹಗಳು ಮಿಶ್ರಲೋಹಗಳು ಇಸ್ತ್ರಿ ಪೆಟ್ಟಿಗೆ ತಯಾರಿಕೆಯಲ್ಲಿ ಬಳಸುತ್ತಾರೆ ಏಕೆಂದರೆ ಅವು ಮಿಶ್ರಲೋಹಗಳು ರೋಧಶೀಲತೆ ಹೆಚ್ಚುತ್ತವೆ ಮತ್ತು ಮಿಶ್ರಲೋಹಗಳು ಹೆಚ್ಚಿನ ತಾಪಮಾನದಲ್ಲಿ ಸುಲಭವಾಗಿ ದಹಿಸುತ್ತವೆ ಅಂತ ಹೇಳ್ಬೋದು. ಇನ್ನು 18ನೇ ಪ್ರಶ್ನೆ ಕಡೆ ಬರೋದಾದರೆ 18ನೇ ಪ್ರಶ್ನೆ ಹಲವಾರು ರೋಧಕಗಳ ಎರಡು ಸಾಮಾನ್ಯ ತುದಿಗೆ ಜೋಡಿಸಿದರೆ ಅದು ಆಪ್ಷನ್ ಎ ಸರಣಿ ಜೋಡಣೆ, ಆಪ್ಷನ್ ಬಿ ಸಮಾಂತರ ಜೋಡಣೆ, ಆಪ್ಷನ್ ಸಿ ಮಿಶ್ರ ಜೋಡಣೆ, ಆಪ್ಷನ್ ಡಿ ಪರಿವರ್ತಿತ ಜೋಡಣೆ. 18ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ ಸಮಾಂತರ ಜೋಡಣೆ. 19ನೇ ಪ್ರಶ್ನೆ ಕಡೆ ಬರೋದಾದರೆ 19ನೇ ಪ್ರಶ್ನೆ ಮನೆಗಳಲ್ಲಿ ಕಾರ್ಖಾನೆಗಳಲ್ಲಿ ರೋಧಕಗಳ ಈ ಜೋಡಣೆಯನ್ನು ಬಳಸುತ್ತಾರೆ. ಆಪ್ಷನ್ ಸರಣಿ ಜೋಡಣೆ, ಆಪ್ಷನ್ ಬಿ ಸಮಾಂತರ ಜೋಡಣೆ, ಆಪ್ಷನ್ ಸಿ ಮಿಶ್ರ ಜೋಡಣೆ, ಆಪ್ಷನ್ ಡಿ ಪರಿವರ್ತಿತ ಜೋಡಣೆ. 19ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ ಸಮಾನಾಂತರ ಜೋಡಣೆ ಸರಿ ಉತ್ತರವಾಗಿರುತ್ತದೆ 19ನೇ ಪ್ರಶ್ನೆಗೆ. ಇನ್ನು 20ನೇ ಪ್ರಶ್ನೆ ಕಡೆ ಬರೋದಾದರೆ 20ನೇ ಪ್ರಶ್ನೆ ಬೌಲ್ನ ಉಷ್ಣೋತ್ಪಾದನಾ ನಿಯಮದ ಸೂತ್ರ ಏನು ಅಂತ ಕೇಳಿದ್ದಾನೆ. ಜೌಲ್ನ ಉಷ್ಣೋತ್ಪಾದನಾ ನಿಯಮದ ಸೂತ್ರ ಆಪ್ಷನ್ ಎ Q = I/T, ಆಪ್ಷನ್ ಬಿ V = W/Q,
ಆಪ್ಷನ್ ಸಿ ವಿ ಈಕ್ವಲ್ ಟು ಐ ಆರ್, ಆಪ್ಷನ್ ಡಿ ಎಚ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್ ಟಿ. 20ನೇ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಡಿ ಆಗಿದೆ ಅಂತ ಹೇಳ್ಬೋದು. ಆಪ್ಷನ್ ಡಿ ಎಚ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್ ಟಿ ಅಂತ ಹೇಳ್ಬೋದು. ಸೊ ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ತರಗತಿ ಪಾರ್ಟ್ 4ನ ಪ್ರಮುಖ 20 ಪ್ರಶ್ನೋತ್ತರಗಳನ್ನು ಚರ್ಚಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಈ 20 ಪ್ರಶ್ನೆಗಳ ಬದಲಿಗೆ 50 ಪ್ರಶ್ನೆಗಳನ್ನು ಚರ್ಚೆ ಮಾಡಬೇಕಂತ ಮಾಡಿದ್ದೇನೆ. ತಮಗೆ ಇಷ್ಟವಾದಲ್ಲಿ ಕಮೆಂಟ್ನ ಮುಖಾಂತರ ತಿಳಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಇನ್ನು ಇವತ್ತಿನ ಪ್ರಶ್ನೆಯ ಹೋಮ್ವರ್ಕ್ ಏನಪ್ಪ ಅಂತಂದ್ರೆ, ಅಥವಾ ಈ 21ನೇ ಪ್ರಶ್ನೆಗೆ ಕಮೆಂಟ್ ಮುಖಾಂತರ ತಾವು ಉತ್ತರಿಸಬೇಕಾಗಿ ವಿನಂತಿ. ವಿದ್ಯುತ್ ಬಲ್ಬ್ನ ತಂತಿನಲ್ಲಿ ದೀರ್ಘಕಾಲ ಬಾಳಿಕೆಗೆ ಈ ಅನಿಲವನ್ನು ತುಂಬುತ್ತಾರೆ. ಆಪ್ಷನ್ ಎ ಹೈಡ್ರೋಜನ್, ಆಪ್ಷನ್ ಬಿ ಆಕ್ಸಿಜನ್, ಆಪ್ಷನ್ ಸಿ ನೈಟ್ರೋಜನ್, ಆಪ್ಷನ್ ಡಿ ಇಂಗಾಲದ ಡೈಆಕ್ಸೈಡ್. ಈ ಪ್ರಶ್ನೆಗೆ 21ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕಮೆಂಟ್ ಮಾಡಿ. ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ. ಸೊ ಮತ್ತೆ ನಾಳಿನ ತರಗತಿಯಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್.